2018ನೇ ಇಸವಿಯಿಂದ ಕೇಂದ್ರ ಸರ್ಕಾರ ನಮಗೆ ಯಾವುದೇ ರೀತಿಯಲ್ಲಿ ಸಂಬಳವನ್ನು ಜಾಸ್ತಿ ಮಾಡಿಲ್ಲ. ಮಹಿಳಾ ಇಲಾಖೆ ಅಂತೇಳಿ ಬೋರ್ಡ್ ಹಾಕಿಕೊಂಡು ನಾವು ಇನ್ನೂ ಕೂಡ ನಾವು ಕೂಲಿ ಕಾರ್ಮಿಕರಿಂದ ಕೆಳ ಹಂತದಲ್ಲಿ ನಾವು ಗೌರವಧನವನ್ನು ಪಡೀತಾ ಇದ್ದೇವೆ. ಎಷ್ಟೆಷ್ಟೋ ದೊಡ್ಡ ಇಲಾಖೆಗಳಲ್ಲಿ ಗೋಲ್ಮಾಲುಗಳಾಗ್ತಾ ಉಂಟು, ಆದರೆ ನಮ್ಮ ಅಂಗನವಾಡಿಗಳಲ್ಲಿ ಏನುಂಟು ಅವರಿಗೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲ ಇಲಾಖೆಗಳು ನಮ್ಮ ಅಂಗನವಾಡಿಯಲ್ಲಿಗೆ ಬರುದು. ನಮಗೆ ಗೌರವ ಕೊಟ್ಟರೆ ಮಾತ್ರ ಅಧಿಕಾರಿಗಳಿಗೂ ಗೌರವ. ಗಿವ್ ದಿ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ದಿ ರೆಸ್ಪೆಕ್ಟ್. ಖಾಲಿ ಯೂನಿಫಾರ್ಮಿಗೆ ಬೇಕಾಗಿ ನಮ್ಮನ್ನು ತೆಗೆದ್ರೆ ನಮಗೇನು ಬೇಜಾರಿಲ್ಲ, ಆದರೆ ಅದರಿಂದ ಆಗೋ ಪರಿಣಾಮ ಹೇಗಾಗ್ತದೆ ಅಂತ ಮತ್ತೆ ನೋಡಬೇಕು. ಕೆಂಬಾಟವನ್ನು ಹಿಡಿದುಕೊಂಡು ನಾವು ಮಾಡುವಂಥ ಒಂದು ಪ್ರತಿಭಟನೆ ಉಂಟಲ್ಲ, ಅದು 4 ಮಂದಿ ಇದ್ರೂ ನಮ್ಮದು ಪ್ರತಿಭಟನೆ ನಮ್ಮದು ನಿರಂತರವಾಗಿ ಆಗುವಂಥದ್ದು. ಕಾರ್ಮಿಕ ವರ್ಗ ಒಂದಾದ್ರೆ ನಿಮ್ ಸರ್ಕಾರ ಉಳಿಯೋದಿಲ್ಲ, ನೆನಪಿಡಿ. ಅಂಗನವಾಡಿ ನೌಕರರ ಸಂಘಕ್ಕೆ, ಅಂಗನವಾಡಿ ನೌಕರರ ಸಂಘಕ್ಕೆ, ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆ ಈಡೇರಲೇಬೇಕು. ಈಡೇರದಿದ್ದಲ್ಲಿ ನಮ್ಮ ಹೋರಾಟ ನಿಲ್ಲದು ನಿಲ್ಲದು. ಈಡೇರದಿದ್ದಲ್ಲಿ ನಮ್ಮ ಹೋರಾಟ ಈಡೇರದಿದ್ದಲ್ಲಿ ನಮ್ಮ ಹೋರಾಟ. ಕರ್ನಾಟಕ ರಾಜ್ಯಾದ್ಯಂತ ನಡೆಯುತ್ತಿರುವ ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯಾದ್ಯಂತ ನಡೆಯುತ್ತಿರುವ ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಜಯವಾಗಲಿ. ಅಂಗನವಾಡಿ ಕಾರ್ಯಕರ್ತರ ಐಕ್ಯತೆ ಚಿರಾಯುವಾಗಲಿ. ಅಂಗನವಾಡಿ ಕಾರ್ಯಕರ್ತರ ಐಕ್ಯತೆ ಚಿರಾಯುವಾಗಲಿ. ಸರ್ಕಾರಗಳೇ ನಮ್ ಕಡೆ ನೋಡಿ, ನಾವೇ ನಿಮ್ಮ ಅಂಗನವಾಡಿ. ಸಂಬಳ ಕಡಿಮೆ, ದಿನವಿಡೀ ದುಡಿಮೆ. ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅಹೋರಾತ್ರಿ ಚಳವಳಿಯನ್ನು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಡೀತಾ ಇದೆ. ಈ ಒಂದು ಏನು ಚಳವಳಿ ನಡೀತಾ ಇದೆ ಅದಕ್ಕೆ ಬೆಂಬಲವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಂಗನವಾಡಿ ನೌಕರರ ಸಂಘ ಕೂಡ ಇವತ್ತು ಜಿಲ್ಲಾ ಪಂಚಾಯತಿನ ಎದುರಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮನವಿಯನ್ನು ನಾವು ನಮ್ಮ ಸಚಿವೆಯವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಕಳುಹಿಸಿಕೊಟ್ಟಿದ್ದೇವೆ. ನಮ್ಮ ಈ ಒಂದು ಚಳವಳಿಯಲ್ಲಿ ಪ್ರಮುಖ ಬೇಡಿಕೆಗಳು ಏನು ಅಂತೇಳಿದರೆ, ನಮ್ಮ ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು, ICDSಗೆ ಒಂದು ನಿರ್ದೇಶನಾಲಯ ಅಂಥೇಳಿ ಜಾರಿ ಮಾಡಬೇಕು ಅನ್ನೋದೊಂದು ಮುಖ್ಯವಾದ ಬೇಡಿಕೆ. ಹೀಗಾದಲ್ಲಿ ಮಾತ್ರ ನಮ್ಮ ಅಂಗನವಾಡಿ ನೌಕರರ ಒಂದು ಕೆಲಸಕ್ಕೆ ಭದ್ರತೆ ಸಿಗ್ತದೆ ಅಂಥೇಳಿ. ಇನ್ನೊಂದೇನೆಂದರೆ 2018ನೇ ಇಸವಿಯಿಂದ ಕೇಂದ್ರ ಸರ್ಕಾರ ನಮಗೆ ಯಾವುದೇ ರೀತಿಯಲ್ಲಿ ಸಂಬಳವನ್ನು ಜಾಸ್ತಿ ಮಾಡಿಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಮತ್ತು ನಮ್ಮ ಬೇಡಿಕೆ ಏನಂದರೆ, ನಮಗೆ 26,000ಕ್ಕೆ ನಮ್ಮ ಸಂಬಳವನ್ನು ಏರಿಸಬೇಕು ಹೇಳಿ. ಮತ್ತು ಈ 1975ರಿಂದಲೂ ಕೂಡ ಅಂಗನವಾಡಿಯಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಮಕ್ಕಳಿಗೆ ಕೊಡುವಂತಹ ಏನು ಆಹಾರ ಇದೆ ಅದು ಪೂರಕ ಆಹಾರ ಅಂತ ಕೊಡ್ತಾ ಇದ್ದಾರೆ. ಇದನ್ನು ಪೂರ್ಣ ಪ್ರಮಾಣದ ಆಹಾರ ಅಂಥೇಳಿ ಕೊಡಬೇಕು ಅಂಥೇಳಿ. ಇನ್ನೊಂದು, ನಿವೃತ್ತಿಯಾಗುವಾಗ ಗ್ರ್ಯಾಚ್ಯುಯಿಟಿ ಕೊಡಬೇಕು ಅಂತೇಳಿ ನಮ್ಮದು ಬಹುಕಾಲದ ಹೋರಾಟ ಇತ್ತು. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಗ್ರ್ಯಾಚ್ಯುಯಿಟಿಯ ಸೌಲಭ್ಯವನ್ನು ಪಡೆಯಲಿಕ್ಕೆ ಅವರು ಅರ್ಹರಿದ್ದಾರೆ ಅಂಥೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಮ್ಮ ಹೋರಾಟದ ಇದರಲ್ಲಿ ಒಂದು ಆದೇಶ ಬಂದಿದೆ, ನಮಗೆ ರಿಟೈರ್ಡ್ ಆಗುವಾಗ ಗ್ರ್ಯಾಚ್ಯುಯಿಟಿಯನ್ನು ಕೊಡಬೇಕು ಹೇಳಿ. ಆದರೆ ಈ ಗ್ರ್ಯಾಚ್ಯುಯಿಟಿಗೆ ಅನುದಾನವನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಕೂಡ ಈ ಒಂದು ಪ್ರಮುಖ 4 ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಈಗಾಗಲೇ ಇಲ್ಲಿ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ನಮ್ಮದು CITU ಸಂಯೋಜಿತ ಸಂಘಟನೆ ಆಗಿದೆ. ನಾವು ನಿರಂತರ ಹೋರಾಟ ಮಾಡ್ತೇವೆ. ಈ ಒಂದು ಬೇಡಿಕೆ, ಈ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು. ಇಲ್ಲಾಂದರೆ ನಾವು ಮುಂದೆ ಫೆಬ್ರವರಿ 24ರಂದು ನಾವು ಬೆಂಗಳೂರಿನಲ್ಲಿ ನಿರಂತರವಾಗಿ ಅನಿರ್ದಿಷ್ಟಾವಧಿ ಒಂದು ಧರಣಿಯನ್ನು ಮಾಡ್ತೇವೆ. ಇದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಂಗನವಾಡಿ ನೌಕರರ ಸಂಘ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತದೆ ಮತ್ತು ನಾವು ಸ್ವತಃ ಎಲ್ಲರೂ ಭಾಗವಹಿಸ್ತೇವೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 50 ವರ್ಷಗಳಿಗೆ ಹತ್ತಿರ ಬಂದರೂ ಕೂಡ ನಾವು ಶೋಷಣೆಯನ್ನೇ ಅನುಭವಿಸ್ತಾ ಇದ್ದೇವೆ. ಮಹಿಳಾ ಇಲಾಖೆ ಅಂತೇಳಿ ಬೋರ್ಡ್ ಹಾಕಿಕೊಂಡು ನಾವು ಇನ್ನೂ ಕೂಡ ನಾವು ಕೂಲಿ ಕಾರ್ಮಿಕರಿಂದ ಕೆಳ ಹಂತದಲ್ಲಿ ನಾವು ಗೌರವಧನವನ್ನು ಪಡೀತಾ ಇದ್ದೇವೆ.
ಇದು ಬಹಳ ಬೇಸರ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ಒಂದು ಮನೆಗೆ ಕೂಲಿಯವರನ್ನು ನಾವು ಕರೆದ್ರೆ ಅವರಿಗೆ 700-800 ರೂಪಾಯಿ ಸಂಬಳವನ್ನು ನಾವು ಕೊಡ್ತೇವೆ. ಆದರೆ ನಾವು ಈಗ ಇಷ್ಟು ಸಣ್ಣ ಮಕ್ಕಳನ್ನು 6 ತಿಂಗಳಿಂದ 6 ವರ್ಷದೊಳಗಿನ ಮಕ್ಕಳು, ಗರ್ಭಿಣಿ ಬಾಣಂತಿಯರಿಗೆಲ್ಲ ಒಂದು ಪ್ರೀತಿಯಿಂದ ನಾವು ಅವರನ್ನು ಸಾಕ್ತೇವೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಸಣ್ಣ ಮಕ್ಕಳನ್ನು ಅವರ ತಾಯಿಯ ಕೈಯಿಂದ ಹಿಡ್ಕೊಂಡು ನಾವು ಅಂಗನವಾಡಿಯಲ್ಲಿ ಕೂತ್ಕೊಳಿಸ್ತೇವೆ. ಅಳ್ತಾ ಇರುವಂಥ ಮಕ್ಕಳಿರ್ಬೋದು, 2.5 ವರ್ಷದ ಮಕ್ಕಳು ಅಂಗನವಾಡಿಗೆ ಬರ್ಬೋದು. ಇಂಥ ಮಕ್ಕಳ ಸೇವೆಯನ್ನು ನಾವು ನಿಷ್ಕಳಂಕವಾಗಿ ಪ್ರೀತಿಯಿಂದ ನಾವು ಮಾಡ್ತಾ ಇರುವವರು. ಆದರೆ ನಮ್ಮನ್ನು ಕೇಳುವವರು ಯಾರೂ ಇಲ್ಲ. ಎಲ್ಲ ಇಲಾಖೆಗಳಿಗೂ ನಾವೇ ಕಾಣುದು. ಲೋಕಾಯುಕ್ತರಿಗಾದರೂ ನಮ್ಮ ಅಂಗನವಾಡಿಯೇ ಸಿಗುವುದು. ಎಷ್ಟೆಷ್ಟೋ ದೊಡ್ಡ ಇಲಾಖೆಗಳಲ್ಲಿ ಗೋಲ್ಮಾಲುಗಳಾಗ್ತಾ ಉಂಟು. ಆದರೆ ನಮ್ಮ ಅಂಗನವಾಡಿಗಳಲ್ಲಿ ಏನುಂಟು ಅವರಿಗೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲ ಇಲಾಖೆಗಳು ನಮ್ಮ ಅಂಗನವಾಡಿಯಲ್ಲಿಗೆ ಬರೋದು ಭೇಟಿ. ತಿಂಗಳಿಗೆ 6 ತಿಂಗಳಿಗೆ 3 ತಿಂಗಳಿಗೊಮ್ಮೆ ನಮ್ಮ ಅಂಗನವಾಡಿಗಳಿಗೆ ಇಂಥವರದ್ದು ಭೇಟಿ ಅಂತ ಮೊಬೈಲ್ನಲ್ಲಿ ನಮಗೆ ಮೆಸೇಜ್ ಇಲಾಖೆಯಿಂದ. ಅಂಗನವಾಡಿಯಲ್ಲಿ ಏನಾಗ್ತದೆ ಅಂತೇಳಿ ನಾವು ಹೇಳೋದು, ಫುಡ್ ಕೊಡ್ತೇವೆ ಗರ್ಭಿಣಿ ಬಾಣಂತಿಯರಿಗೆ. ಅಲ್ಲಿ ಇಲಾಖೆಯಿಂದ ಎಷ್ಟು ಪ್ರಮಾಣದಲ್ಲಿ ಫುಡ್ ಉಂಟು ಅದನ್ನು ವಿತರಣೆ ಮಾಡ್ತಾ ಇದ್ದೇವೆ. ಒಂದು ಮೊಟ್ಟೆ, ಈಗ ಗರ್ಭಿಣಿ ಬಾಣಂತಿಯರಿಗೆ 25 ಮೊಟ್ಟೆಯಾಗಿ ತಿಂಗಳಿಗೆ ಕೊಡಲಿಕ್ಕೆ ಇರುವಂಥದ್ದು. ಮೊಟ್ಟೆಯ ರೇಟು ಈಗ 7 ರೂಪಾಯಿ, 7.5, 8 ರೂಪಾಯಿಗೆ ಹತ್ತಿರ ಮುಟ್ಟಿತು. ನಮಗೆ ಇಲಾಖೆಯಿಂದ ಸಿಗುವಂಥದ್ದು 6 ರೂಪಾಯಿ. ಅದರಿಂದ ಜಾಸ್ತಿ ಹಣ ಸಿಗುವುದಿಲ್ಲ. ಈ ಹಣದಲ್ಲಿ ನಾವು ಎಷ್ಟು ಮೊಟ್ಟೆಯನ್ನು ಅವರಿಗೆ ಕೊಡ್ಬೋದು. ಅದರ ಜೊತೆಯಲ್ಲಿ ಮಕ್ಕಳಿಗೆ ನಾವು ಒಂದು ಮೊಟ್ಟೆಗೆ 6 ರೂಪಾಯಿ ಆಗಿದ್ರೆ, ಮಕ್ಕಳು ಕೇಂದ್ರದಲ್ಲಿ 35-40 ಮಕ್ಕಳಿರುವಂಥ ಅಂಗನವಾಡಿ ಕೇಂದ್ರಗಳಿದೆ. ಇಲ್ಲಿ ಒಂದು ಮೊಟ್ಟೆಗೆ 6 ರೂಪಾಯಿ ಆಗಿ ಕೊಟ್ಟರೆ ಅಲ್ಲಿ 8 ರೂಪಾಯಿ ನಾವು ಕೊಟ್ಟರೆ ಎಷ್ಟು ಹಣವನ್ನು ನಾವು ಕೈಯಿಂದ ಹಾಕಬೇಕು. ನಮಗೆ ಸಿಗುವುದು ಕೇವಲ 10,000 ರೂಪಾಯಿ. ಅದರ ಮತ್ತೆ 1,500 ನಮಗೆ ಹೆಚ್ಚುವರಿಯಾಗಿ ಇಷ್ಟು ವರ್ಷ ಕೆಲಸ ಮಾಡಿದ, ಒಂದು 30-35 ವರ್ಷ ಕೆಲಸ ಮಾಡಿದ್ದಕ್ಕೆ 1,500 ಜಾಸ್ತಿ, 11,500 ರೂಪಾಯಿ. ಅದು 1,500 ಸಂಬಳ ಅಲ್ಲ, 10,000 ಸಂಬಳ. ದಿನಕ್ಕೆ ಒಂದು 350 ರೂಪಾಯಿ ಕೂಡ ನಮಗೆ ಸರಿಯಾಗಿ ಸಂಬಳ ಇಲ್ಲ. ನಾವು ಗೌರವದವನು. ಆದರೆ ನಮ್ಮನ್ನು ದೌರ್ಜನ್ಯ ಮಾಡೋದು ಇಲಾಖೆ ಖಂಡಿತವಾಗಿಯೂ ಸರಿಯಲ್ಲ. ನಮಗೆ ಗೌರವ ಕೊಟ್ಟರೆ ಮಾತ್ರ ಅಧಿಕಾರಿಗಳಿಗೂ ಗೌರವ. ಗಿವ್ ದಿ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ದಿ ರೆಸ್ಪೆಕ್ಟ್. ಇಲ್ಲದಿದ್ದರೆ ಅದು ಕೂಡ ಇಲ್ಲ ಯಾರಿಗೂ. ನಾವು ಇವತ್ತು ಇರ್ಬೋದು, ನಾಳೆ ನಾವು ಅಂಗನವಾಡಿಯಿಂದ ಮನೆಗೆ ಹೋಗ್ಬೋದು. ಆದರೆ ಆ ಮಕ್ಕಳನ್ನು ಬೆಳೆಸಿ ಮಾಡಿದಂಥ ಪ್ರೀತಿ ಆ ಮಕ್ಕಳಿಗೆ ನಮ್ಮನ್ನು ಗುರುತು ಹಿಡಿತಾರೆ. ಇದೊಂದು ಮಾತ್ರ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದರ ಎಡೆಯಲ್ಲಿ ಇನ್ನೊಂದು ಯೂನಿಫಾರ್ಮ್ ನಮಗೆ ಇಲಾಖೆಯಿಂದ ಕೊಟ್ಟಿದ್ದಾರೆ. ಅದು ನಿಜವಾಗಿ ಬಣ್ಣ ಚೆಂದ ಉಂಟು, ಅರಸಿನ ಬಣ್ಣ ಉಂಟು, ಎದ್ದು ಕಾಣುವಂಥ ಬಣ್ಣ. ಆದರೆ ಅದರ ಗುಣಮಟ್ಟ ಸರಿಯಾಗಿಲ್ಲ. ಎಲ್ಲ ಹರಿದು ಹೋಗಿರುವಂಥ ಸ್ಯಾರಿಗಳದು. ಕೆಲವರ ಸ್ಯಾರಿ ಈಗ ನೋಡಿದರೆ ಕೆಲವರು ಅದನ್ನು ಉಡಬೇಕಲ್ಲ ಅಂತೇಳಿ ಸೈಡನ್ನು ಹುರಿದು ಹಾಕಿಕೊಂಡು ಬಂದವರು ನಾವು. ಯಾಕೆ ಅಂತೇಳಿದರೆ ಇಲಾಖೆಯವರು ಹಾಕದಿದ್ದರೆ ಅವರ ಅಂಗನವಾಡಿ ವರ್ಕರ್ನ ಅಮಾನತು ಮಾಡುವಲ್ಲಿವರಿಗೆ ಕೂಡ ಮುಂದಾಗಿದ್ದಾರೆ. ಈಗ ಖಾಲಿ ಅವರು ಕೊಡದಿದ್ದರೆ, ನಮ್ಮ ಕೊರೋನಾ ಟೈಮಲ್ಲಿ ತುಂಬ ಸಮಯ ನಮಗೆ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ. ಒಂದು ಯೂನಿಫಾರ್ಮನ್ನು ನಾವು 4 ವರ್ಷ ಹುಟ್ಟದ್ದು ಕೂಡ ಉಂಟು. ಆ ಯೂನಿಫಾರ್ಮನ್ನು ಆವಾಗ ನಮ್ಮನ್ನು ಯಾರೂ ಅಮಾನತು ಮಾಡಲಿಲ್ಲ. ಆದರೆ ಈಗ ಕೊಟ್ಟಂಥ ಸೀರೆಯನ್ನು ಉಡದಿದ್ದರೆ ಅಮಾನತು ಮಾಡ್ತೇವೆ ಅಂತೇಳಿ ಕೂಡ ನಮಗೊಂದು ಇಲಾಖೆ ಸೂಚನೆ ಕೊಟ್ಟಿದೆ. ಆದರೆ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅದನ್ನು ಉಡ್ತೇವೆ, ಇಲ್ಲದಿದ್ದರೆ ನಾವು ಉಡೋದಿಲ್ಲ ಯೂನಿಫಾರ್ಮು. ಅದಕ್ಕೆ ಬೇಕಾಗಿ ನಮ್ಮನ್ನು ತೆಗೆದ್ರೆ ತೆಗಿಲಿ, ನಮಗೇನು ಬೇಜಾರಿಲ್ಲ. ಖಾಲಿ ಯೂನಿಫಾರ್ಮಿಗೆ ಬೇಕಾಗಿ ನಮ್ಮನ್ನು ತೆಗೆದ್ರೆ ನಮಗೇನು ಬೇಜಾರಿಲ್ಲ. ಆದರೆ ಅದರಿಂದ ಆಗೋ ಪರಿಣಾಮ ಹೇಗಾಗ್ತದೆ ಅಂತ ಮತ್ತೆ ನೋಡಬೇಕು. ನಾವು ಒಗ್ಗಟ್ಟಿದ್ದೇವೆ. CITನವರು 4 ಮಂದಿ ಇದ್ದರೂ ನಾವು ಸ್ಟ್ರಾಂಗೇ ಇರುವವರು. ಆ ಸಂಘಟನೆ ಅಂಥದ್ದು. ಕೆಂಬಾವಟವನ್ನು ಹಿಡಿದುಕೊಂಡು ನಾವು ಮಾಡುವಂಥ ಒಂದು ಪ್ರತಿಭಟನೆ ಉಂಟಲ್ಲ, ಅದು 4 ಮಂದಿ ಇದ್ದರೂ ನಮ್ಮದು ಪ್ರತಿಭಟನೆ ನಮ್ಮದು ನಿರಂತರವಾಗಿ ಆಗುವಂಥದ್ದು. ಇದನ್ನು ಮಾತ್ರ ಎಲ್ಲರೂ ಜ್ಞಾಪಿಸಿಕೊಳ್ತಾರೆ. ಸರ್ಕಾರ, ನೀವು ನಮ್ಮನ್ನ ದುಡಿಯುವ ವರ್ಗವನ್ನ ನೀವು ನಗಣ್ಯ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಕಾರ್ಮಿಕ ವರ್ಗ ಒಂದಾದ್ರೆ ನಿಮ್ ಸರ್ಕಾರ ಉಳಿಯೋದಿಲ್ಲ, ನೆನಪಿಡಿ. ಆದ್ರೆ ನಾವು ದುಡಿಯತಕ್ಕಂತ ಜನ, ಕಾರ್ಮಿಕ ವರ್ಗ, ಅಂಗನವಾಡಿ ಕಾರ್ಯಕರ್ತೆಯರು, ಅದೇ ರೀತಿ ವಿವಿಧ ವಿಭಾಗದ ಕಾರ್ಮಿಕರು ಒಂದಾಗಿ ಈ ಒಂದು ಹೋರಾಟವನ್ನು ನಾವು ಮಾಡ್ಲಿಕ್ಕಿದ್ದೇವೆ ಬಂಧುಗಳೇ. ಆದ್ರಿಂದ ಇವತ್ತಿನಿಂದ ನಡೆಯತಕ್ಕಂಥ ಈ ಹೋರಾಟದಲ್ಲಿ ನಿಜಕ್ಕೂ ನಾನು ಅಭಿನಂದಿಸ್ತಾ ಇದ್ದೇನೆ CITO ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ 100 ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾ ಕೇಂದ್ರ ಮಂಗಳೂರಿಗೆ ಆಗಮಿಸಿ ಇಂಥ ಒಂದು ಹೋರಾಟದಲ್ಲಿ ನಾವುಗಳಿದ್ದೇವೆ. ಕೆಂಬಾವುಟದ ನೇತೃತ್ವದಲ್ಲಿ ನಡೆಯತಕ್ಕಂಥ ಹೋರಾಟ ಮಾತ್ರನೇ ಸತ್ಯ, ಅದು ಮಾತ್ರ ಸರಿಯಾದ ದಾರಿ ಅಂತೇಳಿ ಈ ಜಿಲ್ಲೆಯಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಕೆಂಬಾವುಟದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಈ ಹೋರಾಟದಲ್ಲಿ ಭಾಗಿಗಳಾಗಿದ್ದೀರಾ. ಖಂಡಿತಕ್ಕೂ ನಾನು ಹೇಳೋದಿಷ್ಟೇ, ಅಂತಿಮವಾಗಿ ನೀವು ಒಬ್ಬಂಟಿಯಲ್ಲ. ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ನೇತೃತ್ವದಲ್ಲಿ ಹೋರಾಟ ನಡೆದಿರಬಹುದು. ನಿಮ್ಮ ಏನೇ ಕಷ್ಟಗಳು ಬಂದರೂ ಕೂಡ ನಿಮ್ ಜೊತೆ ಈ ಜಿಲ್ಲೆಯ ಕಾರ್ಮಿಕ ವರ್ಗ ನಿಮ್ ಜೊತೆ ಇದೆ. ಎಲ್ಲಾ ವಿಭಾಗದ ಕಾರ್ಮಿಕರು
ನಿಮಗೆ ಬೆಂಗಾವಲಾಗಿ ನಿಲ್ತಾರೆ. ಮಾತ್ರ ಅಲ್ಲ, ರಾಜ್ಯದ ದೇಶದ ಕಾರ್ಮಿಕರು ನಿಮ್ ಪರವಾಗಿರ್ತಾರೆ. ಆದ್ರಿಂದ ಇದು ಇವತ್ತಿನ ಹೋರಾಟದಲ್ಲಿ ನೀವು ಎತ್ತಿರ್ತಕ್ಕಂಥ ಬೇಡಿಕೆ ಇದೆಯಲ್ಲ, ಅದು ನಿಮ್ ಬೇಡಿಕೆ ಅಲ್ಲ, ಅದು ಕೇವಲ ನಿಮ್ ಬೇಡಿಕೆ ಅಲ್ಲ, ಅದು ಇಡೀ ಸಮಾಜದ ಬೇಡಿಕೆ, ಇಡೀ ಜನ ಸಮುದಾಯದ ಬೇಡಿಕೆ. ಅಂಗನವಾಡಿ ಕೇಂದ್ರ ಏನು ಒಂದು ಮೇಲ್ದರ್ಜೆಗೆ ಏರಿದ್ರೆ, ಅಂಗನವಾಡಿ ಕೇಂದ್ರ ಒಂದು ಸುಸ್ಥಿತಿಗೆ ಬಂದ್ರೆ ನಿಮ್ಗೇನಿದೆ, ನಮ್ಗೇನಿದೆ? ನಾವು ನಾಳೆ ನೀವು ರಿಟೈರ್ಡ್ ಆಗಿ ಹೋಗ್ತೀರಾ, ಆದ್ರೆ ನಮ್ಮ ಅಂತಿಮ ಆಸೆ ಏನಂದ್ರೆ ನಾವು ನಾಳೆ ದಿನ ಇಲ್ಲದೆ ಇರ್ಬೋದು, ಆದ್ರೆ ಅಂಗನವಾಡಿ ಕೇಂದ್ರ ಉಳಿಬೇಕು. ನಮ್ಮ ಬರ್ತಕ್ಕಂಥ ಮಕ್ಕಳು, ಆ ಮಕ್ಕಳಿಗೆ ಸರಿಯಾದಂತ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಆಗ್ಬೇಕು. ICDS ಯೋಜನೆ ಅದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯತೆ ಆಗ್ಬೇಕಂತ ಹೇಳ್ತಕ್ಕಂಥ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ನೋಡಿ ಇವತ್ತು 3 ದಿವಸಗಳ ಕಾಲ ಹೋರಾಟ ನಡೀತಾ ಇದೆ. ಆದ್ರಿಂದ ಇವತ್ತಿನ ಹೋರಾಟ ಇದು ಕೇವಲ ನಿಮಗೆ ಸೀಮಿತ ಆಗಿರ್ತಕ್ಕಂಥ ಹೋರಾಟ ಅಲ್ಲ, ಈ ಜಿಲ್ಲೆಯ, ಈ ರಾಜ್ಯದ ಇಡೀ ಸಮಸ್ತ ಕಾರ್ಮಿಕ ವರ್ಗಕ್ಕೆ ಸಂಬಂಧಪಟ್ಟಂತ ವಿಚಾರ.